ಲೇಡೀಸ್ ಅಂಡ್ ಜೆಂಟಲ್ಮನ್, ಇರಾನ್ ಇಸ್ರೇಲ್ನಲ್ಲಿ ಯುದ್ಧದ ಕಾರ್ಮೋಡ ಜೋರಾಗಿದ್ದು ಇದರ ಬಿಸಿ ಭಾರತಕ್ಕೂ ಕೂಡ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈನಲ್ಲಿ ಕೊರತೆ ಎದುರಾಗಿದ್ದು ಭಾರತದ ಮಹಿಳೆಯರು ಟೆನ್ಷನ್ ಆಗಿದ್ದಾರೆ. ಸಿಲಿಂಡರ್ ಕೊರತೆಯಾಗಿದ್ದಕ್ಕೆ ಮುಂದೆ ಅಡುಗೆ ಮಾಡೋದು ಹೇಗೆ ಅಂತ ಆತಂಕಕ್ಕೆ ಒಳಗಾಗಿದ್ದಾರೆ. ಆದರೆ ಇದೀಗ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿರುವಂತಹ ಹಿನ್ನೆಲೆ ದೇಶದಲ್ಲಿ ಗ್ಯಾಸ್ ಸಪ್ಲೈನಲ್ಲಿ ವ್ಯತ್ಯಯ ಉಂಟಾಗಬಹುದು ಅನ್ನೋ ಭೀತಿ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಆದ್ರೆ ಅಡುಗೆ ಅನಿಲಕ್ಕೆ ಯಾವುದೇ ರೀತಿಯಾಗಿರುವಂತಹ ಕೊರತೆ ಇಲ್ಲ. ಗೃಹ ಬಳಕೆಯ ಅಡುಗೆ ಅನಿಲದ ದಾಸ್ತಾನು ಸಮರ್ಪಕವಾಗಿದೆ. ಸರಬರಾಜು ಕೂಡ ಸಹಜ ಸ್ಥಿತಿಯಲ್ಲೇ ಮುಂದುವರಿಯಲಿದೆ. ಅಡುಗೆ ಅನಿಲ ಸಿಲಿಂಡರ್ ಸಿಗೋದಿಲ್ಲ ಅನ್ನೋ ತಪ್ಪು ಕಲ್ಪನೆ ಹಾಗೆ ಭಯ ಕೂಡ ಇದೆ. ಹೀಗಾಗಿ ಗ್ರಾಹಕರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಲ್ತಿದ್ದಾರೆ. ಆದ್ರೆ ಸಿಲಿಂಡರ್ಗಳಿಗಾಗಿ ಗ್ರಾಹಕರು ಮುಗಿಬೀಳುವಂತ ಅವಶ್ಯಕತೆ ಇಲ್ಲ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಮನೆ ಉಪಯೋಗಿಸೋದಕ್ಕೆ ಡೊಮೆಸ್ಟಿಕ್ ನೋ ಪ್ರಾಬ್ಲಮ್. ಕನಿಷ್ಠ ಒಂದು ಸಿಲಿಂಡರ್ನ ಒಂದು ಕುಟುಂಬಕ್ಕೆ 25 ದಿನದಲ್ಲಿ ಉಪಯೋಗಿಸೋಕ್ಕೆ ಅವಕಾಶ ಇದೆ. ಅದು ಕಂಪ್ಲೀಟಾಗಿ ಕೊಡ್ತೀವಿ. ಈವನ್ ಯುದ್ಧ ನಿಂತರೆ ಪೂರ್ತಿ ಪ್ರಮಾಣದಲ್ಲಿ ಬೇಕಾದಷ್ಟು ಕೊಡೋಕ್ಕೆ ಅವಕಾಶ ಇದೆ. ಆದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳಲ್ಲಿ ಕೊರತೆ ಉಂಟಾಗಿದ್ದು ಸ್ಟಾಕ್ ಲಭ್ಯವಿಲ್ಲದ ಕಾರಣ ಕನಿಷ್ಠ 1 ವಾರ ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಸುವುದು ಸಾಧ್ಯ ಇಲ್ಲ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆ 10 ದಿನಗಳಲ್ಲಿ ಕಡಿಮೆಯಾಗ್ತದೆ ಅಂತ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ತಿಳಿಸಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಗಳು, ಹಾಸ್ಟೆಲ್ಗಳು ಮತ್ತು ವಸತಿ ಶಾಲೆಗಳಿಗೆ ಅಗತ್ಯ ಆಹಾರ ಪದಾರ್ಥಗಳನ್ನು ತಯಾರಿಸುವುದಕ್ಕೆ ವಾಣಿಜ್ಯ ಸಿಲಿಂಡರ್ಗಳನ್ನು ಪೂರೈಸಲಾಗುವುದು. ಸಿಲಿಂಡರ್ಗಳಿಗೆ ತೀವ್ರ ಅವಶ್ಯಕತೆ ಇರುವಂತ ಕಡೆ ನಾವು ಆದ್ಯತೆಯ ಆಧಾರದ ಮೇಲೆ ಸಿಲಿಂಡರ್ಗಳನ್ನ ಪೂರೈಸ್ತೇವೆ ಎಂದಿದ್ದಾರೆ. ಕಲ್ಯಾಣ ಮಂಟಪ ನಡೆಸೋರು, ಕನ್ವೆನ್ಷನ್ ಆಲ್ಸೋ ಪ್ರೋಗ್ರಾಮ್ಸ್ ಮಾಡೋರು ಈ ಕಷ್ಟ ಸಂದರ್ಭದಲ್ಲಿ ಸಹಕರಿಸಬೇಕು. ಯಾಕಂದ್ರೆ ಮುಖ್ಯವಾಗಿ ನಾವು ಗ್ರಾಹಕರನ್ನ ನೋಡಬೇಕಾಗ್ತದೆ. ಗ್ರಾಹಕರು ಕುಟುಂಬದಲ್ಲಿ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಆದ್ರಿಂದ ಅದನ್ನ ಸಹಕರಿಸಬೇಕು. ಒಟ್ಟಲ್ಲಿ ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ಅಡುಗೆ ಮಾಡೋದು ಹೇಗೆ ಅಂತ ತಲೆ ಕೆಡಿಸಿಕೊಂಡಿದ್ದಂತ ಗೃಹಿಣಿಯರಿಗೆ ಸರ್ಕಾರ ಇದೀಗ ಗುಡ್ ನ್ಯೂಸ್ ಅನ್ನ ನೀಡಿದ್ದು ಮಹಿಳೆಯರು ನಿರಾಳವಾಗಿದ್ದಾರೆ. ಇದು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.